ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. KGF ಬಾಬು ಅವರು ನೋಡಿ, ಒಬ್ಬ ರೈತನಿಗೆ ಎಷ್ಟು ನಷ್ಟ ಆಗುತ್ತೆ ನಾವು ಲ್ಯಾಂಡ್ ಕೊಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬ ರೈತರಿಗೂ ಅರ್ಥ ಆಗಬೇಕು. ಈಗ ಭೂಮಿ ಕೊಡ್ತಾರೆ, ಏನೋ ಒಂದು ಕೆಲಸ ಆಗಬೇಕು ಅಂತ ಹಂಗೆ ಹಿಂಗೆ ಅಂತ ಅವರು ಅಧಿಕಾರಿಗಳು ಬರ್ತಾರೆ, ಮನವೊಲಿಸ್ತಾರೆ. ಆದರೆ ಆ ಪರಿಹಾರ ಸಿಗೋದ್ರಲ್ಲ ಪಾಪ ರೈತರು ಸತ್ತು ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಹಾಗಾಗಿ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಾತುಕತೆ. KGF ಅವರು ನೀವು ಹೇಳ್ತಾ ಇದ್ರಿ ಎಷ್ಟು ಲಾಭ ನಷ್ಟ ಆಗುತ್ತೆ ಅಲ್ಲ ಸರ್. ಓಕೆ, ರೈತರೇ ಇಲ್ಲ, ರೈತರು ಭೂಮಿ ಇಟ್ಕೊಂಡು ಏನ್ ಮಾಡ್ತಾರೆ? ಆಯ್ತು, ಈಗ ಈ ಲೇಔಟ್ ಅಂತ ಹೇಳಿದ್ರೆ 16 ವರ್ಷ 15 ವರ್ಷ ಅವ್ನ ಕಾಂಪೋಸಿಷನ್ ತಗೊಳಕ್ಕೆ 15 ವರ್ಷ 16 ವರ್ಷ ಆಗುತ್ತೆ. ಹೌದು, ಈಗ ಲೇಔಟ್ ಅಂತ ಹೇಳಿದ್ರೆ ನೀವು 40, 60 ಅಲ್ಲ, ಈಗ ಕೇಳ್ರಿ ಒಂದೇ ನಿಮಿಷ ಸರ್. ಲೇಔಟ್ ಅಂತ ಹೇಳಿದ್ರಿ ನೀವು, ಬಿಡಿದವರು ಲೇಔಟ್ ಮಾಡ್ತಾರೆ ಅಂತ ಹೇಳಿ. ಅದೇ ರೈತರು ಮಾಡ್ಬೋದಲ್ಲ ಲೇಔಟ್ನ? ಅದೇ ಮಾಡಿ, ಅದ್ ಕೊಡ್ರಿ ಪರ್ಮಿಷನ್. ರೈತರು ಮಾಡ್ತೀವಿ, ರೈತರು ಮಾಡ್ತಾರೆ. ಇಲ್ಲ ಅಂದ್ರೆ ಇಷ್ಟು ದಿವಸದಲ್ಲಿ 1 ವರ್ಷದಲ್ಲಿ ನೀವು ಈ ಲ್ಯಾಂಡ್ ನ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿಲ್ಲ ಅಂದ್ರೆ ನಾವು ನಿಮ್ಮ ಲ್ಯಾಂಡ್ ನ ಅಕ್ವೈರ್ ಮಾಡ್ತೀವಿ ಅಂತ ಅವ್ರಿಗೆ ಒಂದು ಅವಕಾಶ ಕೊಡ್ರಿ. ಯಾರ್ದೋ ಜಮೀನು ಏನ್ ದಬ್ಬಾಲಿಕೆ, ರೌಡಿಸಮ್ ಇದು ಅಕ್ವೈರ್ ಮಾಡ್ಕೊಳ್ಳೋದ, ರೌಡಿಸಮ್ ಮಾಡ್ಕೊಳ್ಳೋದ, ಲ್ಯಾಂಡ್ ಅವನ ಹತ್ರ ಲ್ಯಾಂಡ್ ಕಿತ್ಕೊಳ್ಳೋದ? ಏನ್ರಿ ಅರ್ಥ? ಏನ್ರಿ? ನಮಗೆ ಬೇಕಾಗಿಲ್ಲ. ನಾನು ಯಾವನಿಗೂ ಭಯ ಬೀಳೋವನ್ನಲ್ಲ. ನ್ಯಾಯ ಎಲ್ಲಿದೆ ಅಲ್ಲಿ ಮಾತಾಡ್ತಾ ಇದ್ದೀನಿ. ಏನು ಎಷ್ಟು ದಿವಸ ಭಯ ಬಿಟ್ಕೊಂಡಿರ್ತೀರಾ? ಭಯ ಭಯ ಭಯ, ಯಾರ್ದಾದ್ರು ಮಾತಾಡಿದ್ರೆ ನಮ್ಗೇನಾದ್ರು ತೊಂದರೆ ಆಗ್ಬಿಡ್ಬೋದಲ್ಲಪ್ಪ ಅಂತ. ಏನು ಈ ಭಯ ಭಯ ಇಟ್ಕೊಂಡು ನಾಳೆನೂ ಸಾಯ್ಬೇಕು, ಇವತ್ತು ಸಾಯ್ಬೇಕು, ಒಂದು ಒಳ್ಳೇದು ಮಾಡಿ ಸಾಯೋಣ. ಅದಕ್ಕೆ ಇಲ್ಲಿ ಬೇಡಪ್ಪ ನಮಗೆ ಕರ್ನಾಟಕ ಸವಾಸ ಅಂತೇಳ್ಬಿಟ್ಟು ಅನಂತಪುರಲ್ಲಿ 700 ಎಕರೆ ಲ್ಯಾಂಡ್ ತಗೊಂಡಿದ್ದೆ. 15ನೇ ತಾರೀಕು ಸುಪ್ರೀಂ ಕೋರ್ಟಿಂದ ಆ್ಯಕ್ಷನಲ್ಲಿ ಲೋಧಾ ಕಮಿಟಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಲೋಧಾ ಕಮಿಟಿಯಿಂದ ಆಕ್ಷನ್ ಆಗಿ 700 ಎಕರೆ ಜಮೀನು ತಗೊಂಡಿದ್ದೀನಿ ಅನಂತಪುರದಲ್ಲಿ. ಅದು ಹೆಂಗ್ ಸರ್ ಪ್ರೊಸೀಜರ್? ನೀವು ಹೇಳ್ತಿದ್ರೆ ಲೋಧಾ ಕಮಿಟಿ ನಾವು ಸುಪ್ರೀಂ ಕೋರ್ಟ್ ಏನಿಲ್ಲ ಸರ್, ಪಬ್ಲಿಕ್ ಆಕ್ಷನ್ ಆನ್ಲೈನ್ ಬಿಡ್ಡಿಂಗ್ ಮಾಡ್ತೀವಿ. ಆನ್ಲೈನ್ ಬಿಡ್ಡಿಂಗ್ ಮಾಡಿ ಹೈಯೆಸ್ಟ್ ಬಿಡ್ಡರ್ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾರೆ. ಆದರೆ ಎಷ್ಟು ನೋವಿದೆ ನೋಡಿ. ಏನು ಸರ್, ಅದಕ್ಕೆ ಒಂದು ಅರ್ಥ ಇಲ್ವಾ? ಪಬ್ಲಿಕ್ ಆ್ಯಕ್ಷನಲ್ಲಿ ಲ್ಯಾಂಡು ಈ DC ಅವರು ಆ್ಯಕ್ಷನ್ ಮಾಡೋ ಲ್ಯಾಂಡು ಪರ್ಚೇಸ್ ಮಾಡಿ ಕೆಂಪನಹಳ್ಳಿ ಸರ್ವೆ ನಂಬರ್ 25 5 ಎಕರೆ ಲ್ಯಾಂಡ್ ತಗೊಳ್ತೀನಿ. 4 ಎಕರೆ ಚಿಲ್ಲರೆ 5 ಎಕರೆ ಲ್ಯಾಂಡ್ ತಗೊಳ್ತೀನಿ. ತಗೊಂಡು 16 ವರ್ಷ ಆಗಿದೆ ಅಕ್ವಿಷನ್ ಆಗಿ. ನನಗೆ ಇನ್ನೂವರೆಗೂ ಕಾಂಪೋಸಿಷನ್ ಸಿಕ್ಕಲಿಲ್ಲ. ನಾವೇನು ಸಾಯ್ಬೇಕಾ, ಸಾಯ್ಬೇಕಾ? ಬಡ್ಡಿಗೆ ತಗೊಂಡು, ಅದಕ್ಕೆ ತಗೊಂಡು, ಇದಕ್ಕೆ ತಗೊಂಡು ಬಂಡವಾಳ ಹಾಕಿರ್ತಾರೆ. ಅವನೇನಾಗಬೇಕು? ಅಲ್ಲ, ನಿಮ್ಗೆ ಯಾರು ಕೊಡು ಅಂತಂದ್ರೆ ಒಂದು ಕಡೆ ಇವರು ಯಾರು ಗೌರ್ಮೆಂಟ್ ಆಕ್ಷನ್ ಮಾಡೋದು, ಒಂದ್ ಕಡೆ ಗೌರ್ಮೆಂಟ್ ಆಕ್ಷನ್ ಮಾಡೋದು. 10 ವರ್ಷ ಆದಮೇಲೆ ಅದನ್ನ ತಿರ್ಗಾ ನೋಟಿಫಿಕೇಶನ್ ಮಾಡೋದು. ಈ ಲ್ಯಾಂಡ್ ನಮಗೆ BDL ಲೇಔಟ್ಗೆ ಬರ್ತಾ ಇದೆ, ಇದಕ್ಕೆ ನೀವು ಲ್ಯಾಂಡ್ ಬಿಟ್ಕೊಡ್ಬೇಕು ಅಂತ. ಬಿಟ್ಕೊಟ್ಟಿಲ್ಲ ಅಂದ್ರೆ ದಾರಿ ಇಲ್ಲ. ಅಲ್ಲಿ ಒಂದು ನೋಟಿಫಿಕೇಶನ್ ಬಂದ್ರೆ ನಿದ್ರೆ ಹೋಯ್ತು. ಏನೋಯ್ತು? ಅಲ್ಲ ಸರ್, ಕೊಡಲ್ಲ ಅಂದ್ರೂ ಬಿಡಲ್ಲ. ನಿದ್ರೆ ಹೋಯ್ತು. ಆಯ್ತು, ನಮ್ ಜಮೀನ್ ನಾವು ಕೊಡಲ್ಲ ಅಂದ್ರೂ ಬಿಡಲ್ಲ. ಇವ್ರು ಹೆಂಗೆ ಕೊಡಲ್ಲ ಅಂದ್ರೆ ಎಲ್ಲಿಂದ ಬಿಡ್ತಾರೆ? ಅಲ್ಲಿ ಹೋಗಿ BDL ಹೋಗಿ. ಅದಕ್ಕೊಂದು ಅಲ್ಲಿ ಏನು ಆ BDAದಲ್ಲಿ BDA ಕಮಿಷನರ್ ಆಗಲಿ, TPM ಆಗಲಿ, DC ಆಗಲಿ, ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಲಿ, ಇವರೆಲ್ಲ ಅಲ್ಲಿ ಹೋದ ತಕ್ಷಣ ಒಂದು ಪ್ಲ್ಯಾನಿಂಗೇ. ಏನು ಪ್ಲ್ಯಾನಿಂಗ್ ಏನು ಎಲ್ಲ ಅವ್ರಿಗೆ ಕಲ್ತ್ಕೊಟ್ಟಿರೋ ಅದೇ ಒಂದು ಟೀಚಿಂಗೇ ಮಾಡಿರ್ತಾರೆ. ಅಕ್ವೈರ್ ಆಗಿದೆಪ್ಪ, ಅವ್ನಿಗೆ ಶೇರು ಕೊಡಲ್ಲ ರೀ BDAನಲ್ಲಿ. ಒಂದು ರೈತ ಹೋಗ್ತಾನೆ, ಸ್ವಾಮಿ ನನ್ನ ಜಮೀನು ಅಕ್ವೈರ್ ಮಾಡಿದ್ದೀರಿ ಸ್ವಾಮಿ, ಅದು ಎಲ್ಲಿ ಬರುತ್ತೆ ಸ್ವಾಮಿ, ಏನು ಸ್ವಾಮಿ ಅಂತ ಕೇಳಿದ್ರೆ ಆಚೆ ಇರುವಂತಾರೆ. ಅವ್ನು ನಿಂತ್ಕೊಂಡು ಮಾತಾಡ್ತಾರ್ರಿ. ಅವ್ನು ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಂದು ಅಲ್ಲಿ DC ಕಮಿಷನ್ ಆಫೀಸಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ 6 ಗಂಟೆವರೆಗೂ ಅವನು ಅಲ್ಲೇ ಕ್ಯೂ ಅಲ್ಲಿ ಸಾಯ್ತಾ ಇರ್ತಾನೆ ರೈತ. ಜಾಸ್ತಿ ಮಾಡಿದ್ರೆ ಅವನ ಮೇಲೆ ಪೊಲೀಸ್ ಕೇಸ್ ಹಾಕ್ತಾರೆ, ಒಂದು ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಇದೇನಾ ದೌರ್ಜನ್ಯ? ಬೇಕಾ? ಅಲ್ಲ, ಖಂಡಿತ. ನೀವು ಹೇಳೋದು ನೋಡಿದ್ರೆ ನೀವೆಲ್ಲ ಬಹಳ ಹತ್ತಿರದಿಂದ ನೋಡಿದ್ರೆ ಅಂತ ಅನ್ಸುತ್ತೆ. ಹತ್ತಿರದಿಂದ ನಮ್ಮ ಮೇಲೆ ಬಿದ್ದಿದೆ, ಅದಕ್ಕೆ ಹೇಳ್ತಾ ಇದೀವಿ. ನಮ್ಗೆ ಆಗಿದೆ, ಅದೇ ಹೇಳ್ತಾ ಇರೋದು ನಿಮ್ಗೆ. ಓಹೋ, ಅದೇ ನೀವು ಶಿವರಾಮ್ ಕಾರಂತ್ ಬಡಾವಣೆದು? ಶಿವರಾಮ್ ಕಾರಂತ್ ಅಲ್ಲ ಸರ್, ನನಗೆ ಎಲ್ಲ ಲ್ಯಾಂಡ್ ನಂದು 1000 ಎಕರೆ ಲ್ಯಾಂಡ್ ಇದೆ. ಒಂದಲ್ಲ, ಬೆಂಗಳೂರು ಸಿಟಿಯಲ್ಲಿ 460 ಎಕರೆ ಲ್ಯಾಂಡ್ ಇದೆ. ಆಯಿತಾ? ನನಗೆ ನೋವು ಏನಂದರೆ ಸರ್, ಏನಾದ್ರು ಹಾಳಾಗಿ ಹೋಗಲಿ. ಏನು ಸರ್, ಅವ್ನು ಜಮೀನು ಕೊಡ್ತಾನೆ, ಅವನು ರೈತ ಆ ಬೆಲೆ ಬಾಳಿಸಿ ನಮಗೆಲ್ಲ ಸಾಕ್ತಾನೆ. ದೇವ್ರು ಆದಮೇಲೆ ದೇವ್ರ ಥರ ಆ ಅನ್ನ ಹಾಕೋ ದೇವ್ರು ಸರ್ ಅವನು ರೈತ. ಅವನು ಸೂಸೈಡ್ ಮಾಡಿಕೊಂಡು, ಸಾಲಗಳು ಮಾಡಿಕೊಂಡು, ಕಾಯಿಲೆಗಳು ಬಂದು, ಮದುವೆಗಳು ಇಲ್ದಂಗೆ ಸತ್ತು, ಎಜುಕೇಷನ್ ಇಲ್ದಂಗೆ ಆ ಫ್ಯಾಮ್ಲಿನೇ ಹಾಳಾಗಿ ಹೋಗ್ತಾ ಇದೆ. ಅದನ್ನ ನೋಡ್ತಾ ಇದ್ದೀರಾ ನೀವು? ಛೀ, ಇದೆಲ್ಲ ಬೇಕಾ ನಿಮಗೆ?
ಯಾಕ್ರಿ ರೈತನೇ ಬೇಕಾನ್ರಿ ನಿಮ್ಮ ಜಮೀನು ಅಕ್ವೈರ್ ಮಾಡೋಕ್ಕೆ? ಬೇರೆ ಉದ್ಯಮಿಗಳು ಯಾರು ಇಲ್ವಾ? ಬಿಲ್ಡರ್ಗಳು ಇಲ್ವಾ? ಸಾಫ್ಟ್ವೇರ್ ಕಂಪ್ನಿಗಳು ಇಲ್ವಾ? ಅಲ್ಲಿ ಏನು GST 18%, ಇನ್ಕಮ್ ಟ್ಯಾಕ್ಸ್ 13%. ಇದರಲ್ಲಿ ಈ ರೈತರಿಗೆ ಜಮೀನು ಬರುತ್ತಲ್ಲ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದು 33%. ಇವಾಗ 40-60 ಸ್ಕೀಮ್ ಅಂತಾರೆ, ಅದರಲ್ಲಿ 9,530 ಸ್ಕ್ವೇರ್ ಫೀಟ್ ಜಮೀನು ಕೊಡ್ತಾರೆ. ಯಾವಾಗ ಕೊಡ್ತಾರೆ? 15 ವರ್ಷ ಆದಮೇಲೆ ಕೊಡ್ತಾರೆ. ಸರ್ ಈಗ ಅಂದರೆ ಈಗ ರೈತರು ನೋಡಿ, ನಾವು ಸಾಯೋವರೆಗೂ ದುಡಿದ್ರು ನಮಗೆ 4 ಕೋಟಿ ದುಡಿಯೋಕ್ಕಾಗಲ್ಲ. ಅವ್ನು ಬಡವನಾಗೇನೆ ಹುಟ್ಟಬೇಕು, ಬಡವನಾಗೆ ಸಾಯ್ಬೇಕು. ರೈತ ಬಡವನಾಗೇನೆ ಹುಟ್ಟಬೇಕು, ಬಡವನಾಗೆ ಸಾಯ್ಬೇಕು. ಆಯ್ತು ಸರ್, ಹಾಗಾದ್ರೆ ಓಕೆ. ನೀವು ಇಷ್ಟೆಲ್ಲ ಮಾತಾಡ್ತಿದ್ರಿ, ನನಗೆ ಕನ್ಸರ್ನ್ ಅರ್ಥ ಆಗುತ್ತೆ. ನಿಮ್ಗೂ ಅನ್ಯಾಯ ಆಗಿದೆ, ಏನ್ ಮಾತಾಡ್ತೀನಿ ಜನಸಾಮಾನ್ಯರಿಗೂ. ಹೌದು, ಕರೆಕ್ಟು. ಬಟ್ ಎಲ್ರಿಗೂ ಅದು ಅರ್ಥ ಆಗಬೇಕು. ಆಯ್ತು, ನೀವು ಸಲಹೆ ಕೊಡಿ, ನೋಡೋಣ, ಟಿಪ್ಸ್ ಕೊಡಿ, ಹಿಂಗ್ ಮಾಡಿ ಅಂತ ಹೇಳ್ತಾ ಇದೀನಲ್ಲ ನಿಮ್ಗೆ. ಸಲಹೆ ಅದೇ ಕೇಳ್ತಾ ಇದೀನಿ, ಕೇಳಿ. ಇವಾಗ ಅಲ್ಲ ರೈತರಿಗೆ ನೀವು ಜಮೀನು ಮಾರ್ಬೇಡಿ ಅಂದ್ರೆ ರೈತರು ಬಿಟ್ಬಿಡ್ತಾರ ಮಾರೋದು? ಸ್ವಾಮಿ, ನಾನು ಹೇಳ್ತಾ ಇದೀನಿ ಕೇಳಿ. ಜಮೀನ್ ಪಾಪ ಅವ್ರಿಗೆ ಏನ್ರಿ ಮಾಡ್ತಾರೆ? ಅವ್ರಿಗೇನ್ರಿ ಓದಿರಲ್ಲ, ಏನಿಲ್ಲ, ಇನ್ನೋಸೆಂಟ್ಗಳು ಅವರು, ದೇವ್ರ ಥರ ಜನ ಅವರು. ಅವ್ರಿಗೇನ್ರಿ ಗೊತ್ತು ಪಾಪ? ಜಮೀನು ಹಾಕೋರು ಆಯ್ತಾ, ತಲೆ ಮೇಲೆ ಕೈ ಹಾಕ್ಕೊಂಡು ಹತ್ಕೊಂಡು ಸ್ವಾಮಿ ಹಿಂಗಾಯ್ತಂತ ಊರಲ್ಲೇ ಅವರು ಅವ್ನು ನಿದ್ರೆ ಹೋಗ್ಬಿಟ್ಟು ಎಷ್ಟೋ ಜನ ಸತ್ತು ಹೋಗ್ತಾರ್ರಿ. ಸತ್ತೋದ್ಮೇಲೆ ಇಲ್ಲಿ ಬರ್ತಾರೆ ಬೀಡಿನಲ್ಲಿ, ಅದಿಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, ಆ ಕಾಂಪೋಸಿಷನ್ ಇಲ್ಲ, ಇದು ಬಂದಿಲ್ಲ, ಪಾಣಿ ಬಂದಿಲ್ಲ, ಮೆಟೇಷನ್ ಬಂದಿಲ್ಲ, ಪೋಡಿ ಆಗಿಲ್ಲ, ಕನ್ವರ್ಷನ್ ಆಗಿಲ್ಲ. ಇದೆಲ್ಲ ನಮಗೆ ಪಬ್ಲಿಕ್ಗೆ ಕನ್ವರ್ಷನ್ ಆಗಬೇಕು, ಪೋಡಿ ಆಗಬೇಕು, ನಮಗೆ ಪಬ್ಲಿಕ್ಗೆ. ಸರ್ಕಾರ ಗ್ರೀನ್ ಬೆಲ್ಟ್ ಇದ್ರೂ ಲೇಔಟ್ ಮಾಡ್ಬೋದು. ಹೆಂಗಿದೆ ಈ ಸಿಸ್ಟಮ್? ಅರ್ಥ ಮಾಡಿಕೊಂಡ್ರೆ ನಿಮಗೆ, ನೀವು ಅರ್ಥ ಮಾಡ್ಕೋಬೇಕು. ನಾವು ತಗೊಂಡ್ರೆ ಕನ್ವರ್ಷನ್ ಆಗಬೇಕು, ಪೋಡಿ ಆಗಬೇಕು, ಎಲ್ಲ ಗ್ರೀನ್ ಬೆಲ್ಟ್ ಆಗಬೇಕು, ಕನ್ವರ್ಷನ್ ಆಗಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಬೇಕು. ಅದೇ ಸರ್ಕಾರ ಮಾಡಿದ್ರೆ ಏನಿಲ್ಲ, ಎಲ್ಲ ಮಾಫ್. ಅದೇ ಇಲ್ಲಿಂದ 2 ಕೋಟಿಗೆ ತಗೋಬೇಕು, 4 ಕೋಟಿಗೆ ತಗೋಬೇಕು, ಅಲ್ಲಿ 13 ಕೋಟಿಗೆ ಮಾರಬೇಕು, 8 ಕೋಟಿ ಲಾಭ ಮಾಡಬೇಕು. ಅದು ಯಾರು ಕೇಳ್ತಾರೆ? ಅದರಲ್ಲಿ ಬೆನಿಫಿಟ್ ಆಗ್ತಾ ಇರೋದು ಯಾರಿಗೆ? ಕಾಂಟ್ರಾಕ್ಟರ್ಗಳಿಗೆ. ನಾನು 75 ಲಕ್ಷ ಹೇಳ್ದಲ್ಲ ಒಂದು ಲೇಔಟ್ಗೆ, ಅಲ್ಲಿ ಹೋಗಿ 3 ಕೋಟಿ ಆಗುತ್ತೆ. ಕಾಂಟ್ರಾಕ್ಟ್ರಿಗೆ ಕೊಡ್ತಾರಲ್ಲ, 3 ಕೋಟಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ನಾವು ಮಾಡಿದ್ರೆ ಎಷ್ಟಾಗುತ್ತೆ? 75 ಲಕ್ಷ ಬರುತ್ತೆ. ಎಸ್ ಸರ್, ಬರ್ತೀನಿ. ಇನ್ನೊಂದು ಬ್ರೇಕ್ ಸಮಯ ಇದೆ ನನಗೆ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ KGF ಅವ್ರ ಜೊತೆಗೆ ವಿಶೇಷ ಸಂದರ್ಶನ ಮತ್ತೆ ಮುಂದುವರಿಯುತ್ತೆ.